ಆತ್ಮೀಯ ವೀಕ್ಷಕರಿಗೆ ಸವನೇ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಈ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ, ಚುಟುಕು ಕಾರ್ಯಕ್ರಮದಲ್ಲಿ ಸಂವತ್ಸರಗಳು, ಅಲ್ಲಿಂದ ಆಯನಗಳು, ಅಲ್ಲಿಂದ ಮಾಸಗಳು ಮತ್ತು ವಾರಗಳು, ಇವುಗಳ ಬಗ್ಗೆ, ದಿನಗಳ ಬಗ್ಗೆ ಎಲ್ಲ ನಾವು ಬಂದಿವೆ. ಇಲ್ಲಿಂದ ಆಚೆಗೆ ಬಂದದ್ದು ನಕ್ಷತ್ರಗಳು. ಈ ನಕ್ಷತ್ರಗಳ ಬಗ್ಗೆ ಹೇಳಬೇಕಾದ್ರೆ ಬಹಳ ವಿಸ್ತೃತವಾದ ವಿಷಯ. ಇದರಲ್ಲಿ ನೋಡಿ, ಈ ನಮ್ಮ ಗ್ರಹಗಳ ಲೆಕ್ಕಕ್ಕೆ ಬಂದಾಗ ನಮ್ಮ ಭೂಮಿ ಅಂತಕ್ಕಂಥದ್ದು 3 ಟ್ರಿಲಿಯನ್ ಗ್ರಹಗಳ ಪೈಕಿ ಒಂದು ಗ್ರಹ. ನಕ್ಷತ್ರ ಅಂತಕ್ಕಂಥದ್ದು 200 ಬಿಲಿಯನ್ ನಕ್ಷತ್ರಗಳಲ್ಲಿ ಇಲ್ಲಿ ನಮ್ಮ ಹಾಲಹಾದಲ್ಲಿರ್ತಕ್ಕಂಥ ನಕ್ಷತ್ರಗಳವು. ಅದರಲ್ಲಿ ಸೂರ್ಯ ಒಬ್ಬನು. ಮಿಲ್ಕಿ ವೇ ಇದೆಯಲ್ಲ ನಮ್ಮದು ಹಾಲಹಾದಿ, ಅದು 2 ಟ್ರಿಲಿಯನ್ ಹಾಲಹಾದಿಗಳಿದಂತೆ, ಬ್ರಹ್ಮಾಂಡಗಳು. ಅವುಗಳಲ್ಲಿ ಒಂದು. ಅಂದರೆ ಈ ನಕ್ಷತ್ರಗಳಿಗೆ ಬಂದಾಗ ಬಹಳ ಕಷ್ಟಕರವಾಗಿರ್ತಕ್ಕಂಥ ವಿಷಯವಾಗ್ತದೆ. ನಕ್ಷತ್ರ ಅಂದರೆ ಕೋಟ್ಯಾನುಕೋಟಿ ನಕ್ಷತ್ರಗಳು ನಾವು ನೋಡ್ತೀವಿ. ಆದರೆ ಈ ಸೂರ್ಯನ ಚಕ್ರಕ್ಕೆ ಅಭಿಮುಖವಾಗಿರ್ತಕ್ಕಂತಹ 27 ನಕ್ಷತ್ರಗಳನ್ನು ನಾವು ಖಗೋಳಶಾಸ್ತ್ರದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅಶ್ವಿನಿಯಿಂದ ರೇವತಿಯವರೆಗೂ 27 ನಕ್ಷತ್ರಗಳಿವೆ. ಅವುಗಳನ್ನು ನಾವು ಈ ಖಗೋಳಶಾಸ್ತ್ರದಲ್ಲಿ ಪೂರ್ತಿಯಾಗಿ ಅಳವಡಿಸಿಕೊಂಡು ಅವುಗಳ ಚಲನೆಯ ಮೇಲೆ ನಾವು ಜಾತಕಗಳು, ಭವಿಷ್ಯಗಳು ಬರಿತೀವಿ. ಪಂಚಾಂಗಗಳು ಸಹ ಅದರ ಮೇಲೆ ನಿರ್ಣಯವಾಗಿರ್ತದೆ. ಅದಲ್ಲದೆ ಅಭಿಜಿತ್ ಅಂತಕ್ಕಂಥ ಒಂದು ನಕ್ಷತ್ರ ಇದೆ. ಆ ನಕ್ಷತ್ರ ನಮಗೆ ಲೆಕ್ಕಾಚಾರಕ್ಕೆ ಸಿಕ್ಕೋದಿಲ್ಲ ಸರಿಯಾಗಿ. ಆದ್ದರಿಂದ ಅದನ್ನು ಹಾಗೇ ಇಟ್ಕೊಂಡಿದ್ದೇವೆ. ಲೆಕ್ಕಕ್ಕೆ ಅಶ್ವಿನಿಯಿಂದ ರೇವತಿ ಅಂತಕ್ಕಂತಹ 27 ನಕ್ಷತ್ರಗಳನ್ನು ನಾವು ತೆಗೆದಿಟ್ಕೊಂಡಿದ್ದೇವೆ.